ಮರ್ಡರ್ ಪಾಲಿಟಿಕ್ಸ್ ಎಲ್ಲದರಲ್ಲೂ ಕೂಡ ಹೆಂಗಾಗೋಗಿದೆ ಅಂತಂದರೆ, ಟು ಬಿ ಫ್ರ್ಯಾಂಕ್, ನಿಮ್ಮೆಲ್ಲರಿಗೂ ಹೇಳ್ತೀವಿ, ನಮ್ಗೆ ಯಾವುದಾದ್ರೂ ಒಂದು ಸುದ್ದಿ, ಏನೋ ಒಂದು ಕೊಲೆ ಆಗಿದೆ ಅಂತ ಸುದ್ದಿ ಬಂದ ತಕ್ಷಣ ಫಸ್ಟ್ ಕೊಲೆ ಆದವನು ಯಾರು, ಕೊಲೆ ಮಾಡಿದವನು ಯಾರು? ಕೊಲೆ ಆದವನು ಹಿಂದೂ ಆಗಿರಬಾರ್ದು, ಕೊಲೆ ಮಾಡಿದವನು ಮುಸ್ಲಿಂ ಆಗಿರಬಾರ್ದು. ಕೊಲೆ ಆದವನು ಮುಸ್ಲಿಂ ಆಗಿರಬಾರ್ದು, ಕೊಲೆ ಮಾಡಿದವನು ಹಿಂದೂ ಆಗಿರಬಾರ್ದು. ಯಾಕೆ ಅಂತಂದರೆ ಮತ್ತೆ ಪ್ರಕ್ಷುಬ್ಧ, ಮತ್ತೆ ವಾತಾವರಣ. ನಾವೆಲ್ಲರೂ ಸಮಾಜದ ಸ್ವಾಸ್ಥ್ಯಕ್ಕೋಸ್ಕರ ಕೆಲಸ ಮಾಡುವಂಥವ್ರು. ಇಂತಹ ಯಾವುದಾದ್ರೂ ಕೊಲೆ ಅಂತ ಸುದ್ದಿ ಬಂದ ತಕ್ಷಣ ನಮಗೆ ಭಯ ಆಗಕ್ಕೆ ಶುರುವಾಗುತ್ತೆ. ಆ ಥರ ಲೆವೆಲ್ಗೆ ತಂದಿಟ್ಟುಬಿಟ್ಟಿದ್ದಾರೆ ಈಗ ನೋಡಿ, 2017ರಿಂದ ಕರಾವಳಿಯಲ್ಲಿ ಪ್ರತೀಕಾರದ ಕೊಲೆಗಳು ತೋರಿಸಿ. ಅದನ್ನ ಕೇಸ್ 1 2017 ಜೂನ್ 21 SDPI ಮುಖಂಡ ಅಶ್ರಫ್ ಕಲಾಯಿ ಹತ್ಯೆ. ಅದಕ್ಕೆ ಪ್ರತೀಕಾರದ ಕೊಲೆ 2017 ಜುಲೈ 4 RSS ಕಾರ್ಯಕರ್ತ ಶರತ್ ಮಡಿವಾಳ ಕೊಲೆ. ಇವ್ರ ತಂದೆ ತಾಯಿಗಳಿಗೆ ಆ ಮಕ್ಕಳನ್ನ ವಾಪಸ್ ತಂದು ಕೊಡೋಕ್ಕೆ ಸಾಧ್ಯ ಏನ್ರಿ? ಯಾರಾದರೂ ಯಾವನಾದರೂ ತಂದು ಕೊಡೋಕ್ಕೆ ಸಾಧ್ಯನಾ? ದೊಡ್ಡ ದೊಡ್ಡ ಭಾಷಣ ಹೊಡೆಯವನು ಯಾವನಿದ್ದಾನೆ ಇವತ್ತು? ಅನುಭವಿಸಿದವ್ರಿಗೆ ಗೊತ್ತು, ತಮ್ಮವ್ರನ್ನ ಕಳ್ಕೊಂಡಂತಹ ನೋವು ಅನುಭವಿಸಿದವ್ರಿಗೆ ಗೊತ್ತು, ಅವರ ಅಕ್ಕ ತಂಗಿಯರಿಗೆ ಗೊತ್ತು, ಅವರ ಹೆಂಡತಿಯರಿಗೆ ಗೊತ್ತು, ಅವರ ತಂದೆ ತಾಯಿಗಳಿಗೆ ಗೊತ್ತು, ತನ್ನ ಮಗನನ್ನು ಕಳೆದುಕೊಂಡಂತಹ ನೋವು. ಅವ್ರು ಯಾರಿಗೂ ಹೇಳಿರಲ್ಲ, ನೀನು ಹೋಗಪ್ಪ ಧರ್ಮ ಅಂತ ಸತ್ಬಿಟ್ಟು ಬಾ ಅಂತ ಯಾವ ತಂದೆ ತಾಯಿ ಹೇಳಕ್ಕೆ ಸಾಧ್ಯ ಇಲ್ಲ. ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಸಮಾಜದ ಒಬ್ಬ ಉತ್ತಮ ನಾಗರಿಕ ಆಗಬೇಕು ಅಂತ ಬಯಸ್ತಾರೆ. ಆದರೆ ನಮ್ಮ ಮಕ್ಕಳು ಹೋಗಿ ಬೀಳೋದು ಇಂಥದ್ರಲ್ಲಿ. ಅವ್ರು ಯಾರು ಮಿನಿಸ್ಟ್ರ್ ಮಕ್ಕಳು ಅಲ್ಲ, ದೊಡ್ಡ ದೊಡ್ಡ ನಾಯಕರ ಮಕ್ಕಳು ಅಲ್ಲ. ಇನ್ನೊಂದು ಕೇಸ್ 2 2018 ಜನವರಿ 3 BJP ಕಾರ್ಯಕರ್ತ ದೀಪಕ್ ರಾವ್ ಹತ್ಯೆ. ಅದಕ್ಕೂ ಪ್ರತೀಕಾರ ಅವತ್ತೇ 2018 ಜನವರಿ 3 ಬಶೀರ್ ಕೊಲೆ. ಕೇಸ್ 3 2022 ಜುಲೈ 9 ಮಸೂದ್ ಹತ್ಯೆ. 2022 ಜುಲೈ 26 ಪ್ರವೀಣ್ ನೆಟ್ಟಾರು ಹತ್ಯೆ. ಚೇಂಜ್ ಮಾಡಿ ಅದನ್ನ. ಕೇಸ್ 4 2022 ಜುಲೈ 28 ಫಾಜಿಲ್ ಬರ್ಬರ ಹತ್ಯೆ. ಅದಾದಮೇಲೆ ಪ್ರತೀಕಾರದ ಕೊಲೆ, ಪಾಪ ಸುಹಾಸ್ ಶೆಟ್ಟಿ ಕೊಲೆ. ಇವರೆಲ್ಲ ಏನು ದೊಡ್ಡ ಅವ್ರ ಮಕ್ಕಳು ಅಂತ ಅನ್ಕೊಂಡ್ರ ಜಯಂತ್ ಅವರೇ? ಸಣ್ಣ ಪುಟ್ಟದವರು ರೀ ಇವರು. ಅವ್ರ ತಂದೆ ತಾಯಿಗಳು ಇನ್ನೂ ಕೂಡ ಅಳ್ತಾ ಇದ್ದಾರೆ. ಅವ್ರಿಗೆ ಸಮಾಧಾನ ಪಡಿಸೋರು ಯಾರೂ ಇಲ್ಲ. ಪುತ್ರ ಶೋಕಂ ನಿರಂತರಂ. ನೀವು ಅವ್ರಿಗೆ ಹುತಾತ್ಮ ಪಟ್ಟ ಕೊಡ್ಬೋದು. ಎರಡೂ ಕಡೆ ಕೋಮ್ನವರು ಹುತಾತ್ಮ ಆಗ್ಬಿಟ್ಟ. ಅವ್ರ ಮನೆಯಲ್ಲಿ ಒಲೆ ಉರ್ಸೋಕ್ಕಾಗ್ತಾ ಇಲ್ಲ ಭಾಳಷ್ಟು ಜನರ ಮನೆಯಲ್ಲಿ. ಬಿಕಾಸ್ ದುಡಿಯುವ ಒಬ್ಬ ಮಗ ಈ ಥರ ಬೀದಿ ಹೆಣ ಆದ ಅಂತ. ನಾವು ಏನು ಹೇಳಬೇಕು ಸರ್ ಈ ಸಂದರ್ಭದಲ್ಲಿ? ಹಿಂದೂ ಕಾರ್ಯಕರ್ತನ ಕೊಲೆ ಆಯಿತು ಅಂತ ಬೊಬ್ಬೆ ಹೊಡಿಯಣ್ವೋ, ಅಥವಾ ತಂದೆ ತಾಯಿಗೆ ಮಗ ಇಲ್ಲ ಅಂತ ಮರ್ಗಣ್ವೋ, ಅಥವಾ ಇದು ಕರೆಕ್ಟಾಗಿದೆ ನೀವು ಇನ್ನೂ ಚಾಕು ಚೂರಿ ಎಲ್ಲ ಎತ್ಕೊಂಡು ನೀವು ಹೊರಟು ಬಿಡಿ ಅತ್ಲಾಗೆ ನಮ್ಮ ಹಿಂದೂ ಕಾರ್ಯಕರ್ತನ ಕೊಲೆ ಆಗಿದೆ ಅಂತ ಹುರಿದುಂಬಿಸೋಣವೋ? ನೋಡಿ, ಇಲ್ಲಿ ನೀವು ಇವಾಗ ಬರೀ ಮಂಗಳೂರು ಬೆಲ್ಟ್ ಮಾತ್ರ ತೋರಿಸಿದ್ರಿ. ರಾಜ್ಯಾದ್ಯಂತ ಇದೆ. ರುದ್ರೇಶ್ ಕೊಲೆ ನಾನೇ ಲೈವ್ ಅಲ್ಲಿ ಇದ್ದೆ ಅವಾಗ. ನಾನು ಹೇಳೋದು ಇದು ಮಂಗಳೂರ್ದು ಹೇಳ್ತಾ ಇದ್ದೀನಿ ಯಾವತ್ತು, ಯಾಕಂದ್ರೆ ಈಗ ಮಂಗಳೂರಲ್ಲಿ ನಡೆದಿರೋದ್ರಿಂದ ಮಂಗಳೂರ್ದು ಹೇಳ್ತಾ ಇದ್ದೀನಿ. ನಾನು ನೋಡಿ, ಒಂದು ಜವಾಬ್ದಾರಿಯುತವಾದಂತ ಒಬ್ಬ ಮನುಷ್ಯನಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ದಯವಿಟ್ಟು ಬೋತ್ ಸೈಡ್ಸ್ ಯಾರೂ ಈ ರೀತಿಯಾಗಿ ಶಸ್ತ್ರಾಸ್ತ್ರಗಳು ತಗೊಂಡು ಹೋರಾಟ ಮಾಡೋದು, ಅದನ್ನ ರಕ್ತಕ್ಕೆ ಅಂತ್ಯ ಇಲ್ಲ ಕಣ್ರಿ, ಅದರಿಂದ ನಿರ್ನಾಮ ಆಗುತ್ತೆ. ಹಂಗಾಗಿ ಇವತ್ತು ನಮ್ಮ ಸುಹಾಸ್ ಅವ್ರು ಏನು ಹೋಗಿದ್ದಾರೆ, ಅವ್ರ ತಂದೆ ತಾಯಿ ಒಟ್ಟಿಗೆ ಇಡೀ ಸಮಾಜ, ಹಿಂದೂ ಸಮಾಜ ಇರುತ್ತೆ. ನಾವು ಯಾರು ಅವ್ರನ್ನ ಹಂಗೆ ಬಿಟ್ಬಿಡೋದಿಲ್ಲ, ಎಲ್ರೂ ಪ್ರಯತ್ನ ಮಾಡಿ ಕೊಚ್ಚಿ ಕೊಲೆ ಮಾಡಿದಾರಲ್ಲ ಅವ್ರನ್ನ ಬೀದಿಯಲ್ಲಿ ಸಮಾಜದಲ್ಲಿ ಅಶಾಂತಿ ಸರ್. ಇದು ಕೇವಲ ಹೇಳಲೇಬೇಕು. ಯಾಕೆಂದ್ರೆ ನಮ್ಮಂತ ಹೆಣ್ಮಕ್ಳು ಸರ್ ಇಂಥ ವಿಡಿಯೋಗಳನ್ನ ನೋಡಿದ್ರೆ ನಾವು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋದಕ್ಕೆ ಹೆದರ್ತೀವಿ ಸರ್. ಯಾವನು ಎಲ್ಲಿ ಕತ್ತಿ ಇಟ್ಕೊಂಡು ನಿಂತಿರ್ತಾನೋ ಅಂತ ಭಯ ಆಗುತ್ತೆ, ಸೀರಿಯಸ್ಲಿ ಭಯ ಆಗುತ್ತೆ. ಅದನ್ನೇ ಮೇಡಮ್ ಹೇಳ್ತಾ ಇದ್ದೀನಿ. ನೋಡಿ, ಇವಾಗ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ, ಆ ಕಾರ್ದು ನಂಬರ್ ಕ್ಲಿಯರ್ ಕಟ್ ಕಾಣ್ತಾ ಉಂಟು. ಇನ್ನೊಂದು ಗಾಡಿ ಕ್ರಾಸ್ ಹೊಡೆದಿರೋದು ಗೊತ್ತಾಗುತ್ತೆ ನಂಬರು. ಅಷ್ಟು ಇದ್ದೂ ಕೂಡ ನಾಕಾಬಂದಿ ಎಲ್ಲೋಯ್ತು. ಮತ್ತು ಈ ಕಾಂಗ್ರೆಸ್ ಅವರು ಆಗಲಿ ಯಾವುದೇ ಗೌರ್ಮೆಂಟ್ ಆಗಲಿ ಬಂದಾಗ ಇವಾಗ ಇದು PFI SDPI ಮೇಲೆ ಇದ್ದಿದ್ದು ಕೇಸ್ಗಳೆಲ್ಲ ವಾಪಸ್ ತೊಗೊಂಡ್ರು. ಹುಬ್ಳಿ ಗಲಭೆದು ವಾಪಸ್ ತೊಗೊಂಡ್ರು. ಇಲ್ಲಿಂದು ಈ ನಮ್ಮ DJ ಹಳ್ಳಿ KJ ಹಳ್ಳಿದು ಪೊಲೀಸದು ಘಟನೆ ಏನಾಯಿತು, ಇಲ್ಲಿ ಒಂದು ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಈ ಥರ ಘಟನೆಗಳು ಸಂಭವಿಸಿದಾಗ ಅದಕ್ಕೆ ನ್ಯಾಯ ಸಿಗೋ ಅಂಥದ್ದು ತುಂಬ ವಿಳಂಬ ಆಗ್ತಾ ಇದೆ. ಅಂದರೆ ಇವಾಗ ಏನಾದರೂ ಒಂದು ಈ ಥರ ದೊಂಬಿ ಗಲಾಟೆ ವಿಳಂಬ ಆಗುತ್ತೆ ಹೇಳಿ.
ಒಂದೊಂದು ಪಕ್ಷದವರು ಒಂದೊಂದು ಕೋಮ್ನ ಗುತ್ತಿಗೆಗೆ ತಗೊಂಡ್ಬಿಟ್ಟಿದ್ದಾರೆ ಇವರು. ಅದು ಅವ್ರ ಕಾಂಗ್ರೆಸ್ ಅವರು ಒಂದು ಸಮುದಾಯನ, ಬಿಜೆಪಿ ಅವರು ಒಂದು ಸಮುದಾಯನ ಗುತ್ತಿಗೆಗೆ ತಗೊಂಡು ಅವ್ರವ್ರ ಇಂಟ್ರೆಸ್ಟ್ ನೋಡಿ, ಹಿಂದೂ ಸಮಾಜ ಯಾರು ಗುತ್ತಿಗೆಗೆ ತಗೊಳಕ್ಕಾಗಲ್ಲ. ಹಿಂದೂ ಸಮಾಜ ಅಂತ ಹೇಳ್ತಾ ಇಲ್ಲ, ನಾನು ಹಿಂದೂ ಸಮಾಜ ಅಂತ ಹೇಳ್ತಾ ಇಲ್ಲ, ಬಿಜೆಪಿ ಹಿಂದೂ ಸಮಾಜ ಅಂತ ಹೇಳ್ತಾ ಇಲ್ಲ. ಕೊಲೆಗಡಕರನ್ನ ನಾನು ಹೇಳೋದು, ಇವತ್ತು ಕೊಲೆ ಮಾಡಿ ರಾಜಾರೋಷವಾಗಿ ತಿರುಗಾಡ್ತಾರಲ್ಲ, ಇವತ್ತು ನಿನ್ನೆ ಕೊಚ್ಚಿ ಕೊಂದಿದಾರಲ್ಲ ಅಂತವ್ರನ್ನ ಹುತಾತ್ಮರೆಂದು, ಅಂತವ್ರನ್ನ ನಮ್ಮವರು ಎಂದು ಅವ್ರ ಪರವಾಗಿ ವಾದ ಮಂಡನೆ ಮಾಡಿ ಅವರನ್ನ ಇನ್ನಷ್ಟು ಮೇಲಕ್ಕೆ ಎತ್ತುತ್ತಾರೆ. ಹಂಗಾಗಿ ಪದೇ ಪದೇ ಘಟನೆಗಳು ನಡೆಯುತ್ತೆ. ಇಲ್ಲಿ ಸಿದ್ದರಾಮಯ್ಯ ಅವರು ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ಡಿಸಿಷನ್ನ ತಗೊಳ್ಬೇಕು. ದಯವಿಟ್ಟು ಅವ್ರು ಈ ರೀತಿಯಾಗಿ ಒಂದು ಓಲೈಕೆ ರಾಜಕಾರಣ ಅಂತ ಹೇಳ್ತಕ್ಕಂಥದ್ದು ಮತ್ತು ಡಿವೈಡ್ ಅಂಡ್ ಸಮಾಜನ ವಿಭಜನೆ ಮಾಡಿ ಮಾಡೋಂಥ ರಾಜಕೀಯಕ್ಕೆ ಹೆಸರುವಾಸಿ ಆಗ್ಬಿಟ್ಟಿದೆ ಕರ್ನಾಟಕ. ಯಾರು ಮೇಡಮ್ ಬೇಡ, ನಿಜವಾಗ್ಲೂ ಅವ್ರ ಬಗ್ಗೆ ಎಲ್ಲ ಮಾತಾಡೋದೇ ವೇಸ್ಟು. ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳಿ. ಯಾರು ನಾನು ಸಮರ್ಥನೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಹಿಂದೂ ಸಂಘಟನೆ ಕಾರ್ಯಕರ್ತ ಅಂತ ಹೇಳಿದ್ರೆ ನಿಜವಾಗ್ಲೂ ಒಬ್ಬ ಕಾರ್ಯಕರ್ತನ ಒಂದು ಒಳ್ಳೆ ರೀತಿಯಲ್ಲಿ ಇರ್ತಾರೆ ಮೇಡಮ್. ತುಂಬ ನಾನು ವೈಯಕ್ತಿಕವಾಗಿ ಮನನೊಂದು ಹೇಳ್ತೀನಿ, ನಂಗೆ ಮಾತಾಡೋಕ್ಕೂ ಕೂಡ ಶಕ್ತಿ ಇಲ್ಲ. ಈ ರೀತಿಯಾದಂಥದ್ದೆಲ್ಲ ನೋಡಲಿಕ್ಕೆಲ್ಲ ನಾವು ಸೇವೆ ಮಾಡೋಕ್ಕೆ ಬಂದಿಲ್ಲ. ಏನೋ ಧರ್ಮ ಸಂಸ್ಕೃತಿ ಉಳಿಬೇಕು ಅನ್ನೋದಕ್ಕೋಸ್ಕರ ನಿಸ್ವಾರ್ಥವಾಗಿ ಸೇವೆ ಮಾಡೋವಂಥ ಹುಡುಗರನ್ನ ಈ ಥರ ರಸ್ತೆಯಲ್ಲಿ ಹಿಂಗೆ ಬೀಭತ್ಸವಾಗಿ ಕೊಲೆ ಮಾಡ್ತಾರೆ ಅಂತಂದರೆ ಮನುಷ್ಯತ್ವ ಅನ್ನೋದು ಈ ಭೂಮಿಯಲ್ಲಿ ಉಳಿದಿದೆಯಾ ಅನ್ನೋದು ಪ್ರಶ್ನೆ ಬರ್ತಾ ಇದೆ. ಖಂಡಿತವಾಗ್ಲೂ ಕರ್ನಾಟಕ ರಾಜ್ಯ ಸರ್ಕಾರ, ಅದರೊಳಗೂ ನಮ್ಮ ಎಕ್ಸ್ಪೆಷಲಿ ಪರಮೇಶ್ವರ್ ಅವ್ರು ಇದ್ದಾರಲ್ಲ, ಅವ್ರ ಬಗ್ಗೆ ತುಂಬ ಗೌರವ ಇದೆ. ಅವ್ರು ಒಳ್ಳೆ ಮಗು ರೀತಿಯಲ್ಲಿ ಮಾತಾಡ್ತಾರೆ. ನಾನೇನು ನೋಡಿಲ್ಲ, ನನಗೇನು ಗೊತ್ತಿಲ್ಲ, ಮಗು ಅಂತ ಹೆಸರಿಟ್ಟಿದ್ದೀನಿ ನಾನು ಅವ್ರಿಗೆ. ಅಷ್ಟೊಂದು ಇದಿದ್ರೆ ಆಗಲ್ಲ ಮೇಡಮ್. ಸ್ವಲ್ಪ ಕಠಿಣವಾದ ನಿರ್ಧಾರ ತಗೋಬೇಕು. ಮತ್ತು ಇದರಲ್ಲೆಲ್ಲ ಪಾಲಿಟಿಕ್ಸ್ ಎಲ್ಲ ಬೆರ್ಸಕ್ಕೆ ಹೋಗ್ಬಾರ್ದು. ನಾನು ಹೇಳೋದು, ಇವಾಗ ಅವ್ರ ಮೇಲೆ ಕೇಸ್ ಇದೆ. ಯಾರ ಮೇಲೆ? ಸುಹಾಸ್ ಅವ್ರ ಮೇಲೆ 2 ಕೇಸ್ ಇದೆ. ಅದರಲ್ಲೊಂದು ತುಂಬ ಕಾಂಪ್ಲಿಕೇಟೆಡ್ ಕೇಸ್ ಇದೆ, ಐ ನೋ ಇಟ್. ಆದರೆ ಅದಕ್ಕೆ ಅಂತೇಳಿ ಈ ರೀತಿಯಾದಂಥ ಶಿಕ್ಷೆ ಕೊಡ್ತಕ್ಕಂಥದ್ದು ತಪ್ಪು. ಯಾರು ಇವರು ಶಿಕ್ಷೆ ಕೊಡೋದಕ್ಕೆ? ಯಾರು ಕೊಡೋದು? ಅದನ್ನೇ ಕೇಳ್ತಾ ಇರೋದು, ಯಾರು ಕೊಡ್ತಾ ಇರೋದು? ಅದರಲ್ಲಿ ನೋಡಿ, ಅಲ್ಲಿ ಒಬ್ರು ಹೆಣ್ಣು ಮಗು ಬಂದು ಆ ಗಾಡಿನ ರಿವರ್ಸ್ ಓಡಿಸಿ ಕಳಿಸ್ತಾರೆ. ಮತ್ತೆ ಅಲ್ಲಿರೋ ಸಮಾಜ ಏನಿದೆಯಲ್ಲ, ಏನ್ರಿ ಸಮಾಜದಲ್ಲಿ ಒಂದು ಚೂರಾದ್ರೂ ಅನ್ಯಾಯ ನಡೆಯುತ್ತೆ ಅಂದ್ರೆ ಅಲ್ಲಿ ಯಾರು ಜನನೇ ಇಲ್ವಾ? ಸತ್ತೋಗಿದಾರ? ನಾಯಿ ಕೊಚ್ಚಿ ನಾಯಿ ಅಂತ ಹೇಳ್ಬಾರ್ದು, ಹೆಂಗೆ ಅಷ್ಟು ಬೀಭತ್ಸವಾಗಿ ಒಂದು ಮಾಡಿದ್ರೆ ನಾಳೆ ದಿನ ಒಂದು ಸಣ್ಣ ಮಗು ಈ ಬೀಭತ್ಸ ಘಟನೆ ನೋಡಿದ್ರೆ ಅದು ನಾಳೆ ದಿನ ರೋಡಲ್ಲಿ ಒಂದು ಕೊತ್ತಂಬರಿ ಸೊಪ್ಪಾಗ್ಲಿ, ಒಂದು ಟೊಮೆಟೊ ಹಣ್ಣು ತರಕ್ಕಾಗ್ಲಿ ಹೋಗಕ್ಕಾಗಲ್ಲ. ಅಶ್ವಿನ್ ಇದ್ದೀರಾ? ಮತ್ತೆ ಇವ್ರೇನ್ ಇವಾಗ ಗಲ್ಬೆ ಕೇಸ್ಗಳೆಲ್ಲ ವಾಪಸ್ ತಗೊಂಡಿದ್ದಾರೆ. ಅದನ್ನ ಮತ್ತೆ ನೀವೇ ನನ್ಗೆ ಹೇಳಿದ್ದೀರಾ ಕಾನೂನಲ್ಲಿ ಅವಕಾಶ ಇದೆ, ಮತ್ತೆ ಅದನ್ನ ಹಾಕ್ಬೋದು ಅಂತ. ಯಾರ್ಯಾರನ್ನ ಇವಾಗ ಬಿಟ್ಟು ಸಾವಿರಾರು ಜನದ ಕೇಸ್ಗಳು ವಾಪಸ್ ತಗೊಂಡಿದ್ದಾರೆ. ಇವ್ರದ್ದು ರಾಜಕೀಯನ ತಗೊಂಡೋಗಿ ಯಾವುದಾದ್ರೂ ಒಂದು ನೀರಿನ ಹೊಲೆಗೆ ಹಾಕಿ ನೀವು ರಾಜ್ಯ ಸುಭಿಕ್ಷವಾಗಿರಬೇಕು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕರೆಕ್ಟಾಗಿರಬೇಕು ಅನ್ನೋದಾದರೆ ಅವ್ರು ಯಾರ್ಯಾರು ಅದರಲ್ಲಿ ಫಿಟ್ ಆಗಿದ್ರು ಆ ಗಲ್ಬೆ ಕೇಸ್ಗಳಲ್ಲಿ ಅವ್ರನ್ನೆಲ್ಲ ಮತ್ತೆ ಫಿಟ್ ಮಾಡ್ಬೇಕಂತ ನಾನು ಹೇಳ್ತೀನಿ. ಆಲ್ ರೈಟ್. ಎಸ್ ಫಾರೂಕ್. ನೋಡಿ ಮೇಡಮ್, ಸಿಂಪಲ್ ಆಗಿ ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಮಾತಾಡಿದ್ರೆ ಅದು ಬೇರೆ ರೀತಿಯೇ ಹೋಗುತ್ತೆ ಇದರಲ್ಲಿ. ಆದರೆ ಈಗ ನಾನು ಹೇಳ್ತಾ ಇರೋದು ಒಂದೇ ಒಂದು ಮಾತು ಹೇಳಿ, ನಾನು ಮನಸ್ಸು ಮಾಡಿದ್ರೆ ನಿಮ್ಮನ್ನ ಬೇರೆ ತರ ಮಾತಾಡಿಸಬಹುದು ಸರ್. ನಿಮ್ಮನ್ನ ನಾನು ಉದ್ರೇಕಿಸಬಹುದು. ನಿಮ್ಮನ್ನ ಏನ್ರಿ ಹಿಂದೂಗಳಿಗೆ ಹಿಂಗಾಗ್ತಾ ಇದೆ, ಮುಸಲ್ಮಾನ್ರಿ ಏನ್ರಿ ಹಿಂಗೆ ಅಂತ ನಾನು ಹೇಳ್ಬಹುದು. ಬಟ್ ಅದಕ್ಕೆ ನಾನು ಕೂತಿಲ್ಲ ಇಲ್ಲಿ. ಯಾಕೆ ಅಂತಂದರೆ ಇಂತಹ ಘಟನೆಯನ್ನ ನಮ್ಮ ಲಾಭಕ್ಕೋಸ್ಕರ ನಾವು ಬಳಸ್ಕೊಳ್ಳೋದು ಅತ್ಯಂತ ಹೇಯ ಕೃತ್ಯ. ಹಂಗಾಗಿ ನಾನು ಇದನ್ನ ಬಳಸ್ಕೊಳ್ಳಲ್ಲ ಸಮಾಜದ ಶಾಂತಿ ಸೌಹಾರ್ದತೆಗೆ. ಯಾಕೆ ಅಂದ್ರೆ ಈಗಲೂ ಕೂಡ ಕೆಲವೊಬ್ರು ಕೆಲವೊಂದು ಕೋಮಿನ ಯುವಕರನ್ನ ಅಟ್ಯಾಕ್ ಮಾಡೋದು ಅದೆಲ್ಲ ನಡೀತಾ ಇದೆ ಅಂತೆ. ಇವ್ರು ಅವ್ರನ್ನ ಅಟ್ಯಾಕ್ ಮಾಡೋದು, ಅವ್ರು ಇವ್ರನ್ನ ಅಟ್ಯಾಕ್ ಮಾಡೋದು. ಏನ್ ಹೇಳಕ್ ಹೋಗ್ತಾ ಇದ್ದಿದಂದ್ರೆ, ಈ ರಕ್ತಪಾತ ನಡೆಯುತ್ತಲ್ಲ, ನಾವು ಮಾಡಿರೋದ್ರನ್ನ ನಮ್ಮನ್ನೇ ಸುತ್ಕೊಂಡ್ಬರುತ್ತೆ ಅನ್ನೋದ್ರನ್ನ ನಾನು ಹೇಳ್ತಾ ಇರೋದು. ಏನಕ್ಕಂದ್ರೆ ಇವಾಗ ಯಾರು ಮಾಡಿದಾರಲ್ಲ ಅವ್ರಿಗೂ ನಾಳೆ ದಿವಸ ಇದೇ ಗತಿ ಆಗುತ್ತೆ. ಆಗಬಾರ್ದಂದ್ರೆ ಇದನ್ನೆಲ್ಲ ತಡೆಗಟ್ಟಬೇಕು ಅಂತ ನಾನು ಅದನ್ನೇ ಹೇಳಕ್ ಹೋಗಿದ್ದು. ಮೊದಲನೇದಾಗಿ ನಾನೇನಂದರೆ ನಮ್ಮ ಪಾಪ ನಮಗೆ ಸುತ್ಕೊಂಡ್ಬರುತ್ತೆ ಅಂತ ಹೇಳೋದಕ್ಕೆ ಅದಕ್ಕೆ ಹೋಗಿದ್ದು. ಬೇರೆ ರೀತಿಯಲ್ಲಿ ನಾನು ಹೋಗಿಲ್ಲ. ಯಾಕಂದರೆ ಸಂಕಟ ಆಗಿರೋದು ಅವ್ರ ತಂದೆ ತಾಯಿಗೆ, ಅವ್ರ ಅಣ್ಣ ತಮ್ಮಂದ್ರಿಗೆ. ಒಂದು ನಿಮಿಷ ಹೇಳ್ತೀನಿ ಸರ್, ನನಗೆ ಅರ್ಥ ಮಾಡ್ಕೊಳಕ್ ಆಗದೆ ಇರೋದು ಅಶೋಕ್ ಗೌಡ್ರೆ, ಅಲ್ಲಿ ಕೊಚ್ಚಿ ಕೊಲ್ತಾ ಇದಾರಲ್ಲ ಅವ್ರು ನಮ್ಮ ರಾಜ್ಯದವ್ರೇನಾ? ನಮ್ಮ ಧರ್ಮ ಯಾವ್ದೇ ಇರ್ಬೋದು, ನಮ್ಮ ಕನ್ನಡಿಗರೇನಾ ಅವರೆಲ್ಲ? ಧರ್ಮನೇ ಇಲ್ಲ ನಿಜವಾಗ್ಲೂ ಅವ್ರು ನಮ್ಮವ್ರೇನಾ? ಹಿಂಗೆಲ್ಲ ಮಾಡೋದಕ್ಕೆ ಸಾಧ್ಯ? ಈ ಮನುಷ್ಯತ್ವ ಇರೋರು ಯಾರಾದ್ರೂ ಮನುಷ್ಯನ ಪ್ರಾಣ ತೆಗಿತಾರ ಮೇಡಮ್. ಒಂಚೂರು ಅವನು ಹಿಂದೂ ಆಗಿರ್ಲಿ, ಮುಸ್ಲಿಮ್ಸ್ ಆಗ್ಲಿ, ಅದು ಯಾವುದೇ ಜಾತಿಗೆ ಸಂಬಂಧ ಭಯಂಕರ ಇದು. ನೋಡಿ, ನಾವು ನೋಡಿದ್ರಲ್ಲಿ ಹೆಂಗಾಗುತ್ತೆ ಗೊತ್ತಾ? ನೋಡಿ, ಮೈ ಬೆಚ್ಚ ಬೀಳುತ್ತೆ. ಅವನ್ ಪಾಪ ಅಷ್ಟೊಂದು ನರಳ್ತಾ ಇರುವಾಗ ಜಸ್ಟ್ ಹಿಂಗ್ ಕೈ ಅಲ್ಲಾಡಿದ ತಕ್ಷಣ ಹೋಗ್ತಾ ಇದ್ದವನು ಮತ್ತೆ ಬಂದು ಹೊಡಿತಾನೆ ನೋಡಿ. ಹಂಗೆ ನೋಡಿ, ನೀವು ಅಬ್ಸರ್ವ್ ಮಾಡಿ,
ಅವ್ನು ಜಸ್ಟ್ ಕೈ ಹಿಂಗ್ ಅಲ್ಲಾಡಿಸಿದ ತಕ್ಷಣ ಮತ್ತೆ ಬಂದು ಹೊಡಿತಾನೆ. ಅಶೋಕ್ ಗೌಡ್ರೆ, ಅಂತ ನಮ್ಮ ಮೃಗಗಳ ರಾಜ್ಯದಲ್ಲಿ ಅವರು. ಏನಾಗಿದೆ ಅಂದ್ರೆ ಇಲ್ಲಿ ಪ್ರತೀಕಾರ ಯಾರು ಬೇಕಾದ್ರೂ ಕೊಚ್ಚಬಹುದು, ನ್ಯಾಯಾಲಯಗಳು ಬೇಡ, ಪೊಲೀಸ್ ಸ್ಟೇಷನ್ ಬೇಡ, ಏನು ಬೇಡ. ಏನಾಗಿದೆ ಈ ರಾಜ್ಯದಲ್ಲಿ ಈ ಎಸ್ಪೆಷಲಿ ಸಿದ್ದರಾಮಯ್ಯನವರ ಎರಡನೇ ಅವಧಿ ಏನಿದೆ, ಆಗ ಒಂದು ದೊಡ್ಡ ತಪ್ಪನ್ನು ಸರ್ಕಾರ ಫೌಂಡೇಶನ್ ಮಾಡುತ್ತೆ. 1,61,00,000 ಮತ ಕೊಡ್ತಾರೆ. ಆದರೆ ಏನು ಹೇಳಿದಂದರೆ ನಿಮ್ಮ ಋಣ ಅಂತ ಹೇಳಿದ್ರು, ಆಯಿತಾ. ಒಬ್ಬರಿಗೆ ತಲವಾರುಗಳು ಎತ್ಕೊಂಡು ಪ್ರದರ್ಶನ ಮಾಡ್ತಾರೆ ಶಿವಮೊಗ್ಗದಲ್ಲಿ ಮತ್ತು ಕೋಲಾರಲ್ಲಿ. ಅದಾದಮೇಲೂ ಸಹ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ, ಎಲ್ಲೋ ಒಂದು ಕಡೆ ಫೌಂಡೇಶನ್ ಆಗ್ತಾ ಇದೆ ಇದಕ್ಕೆ ಅಂತ ಹೇಳಿ ತಲೆನೇ ಕೆಡಿಸ್ಕೊಳ್ಳಿಲ್ಲ. ರಾಮನ್ ಪ್ರೊಸೆಷನ್ ಇರ್ಬೋದು, ಗಣಪತಿ ಪ್ರೊಸೆಷನ್ ಇರ್ಬೋದು, ಇದೆಲ್ಲ ಕಡೆ ಗಲಾಟೆ ಆದಾಗಲೂ ಸಹ ಅಕಸ್ಮಾತ್ ಏನಾದರೂ ಈ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಹಾಕಿದ್ದಾರೆ ಅಂತ ಹೇಳಿದ ಕೂಡಲೇ ಪೊಲೀಸರು ಏನಾದರೂ ಕ್ರಮ ಕೈಗೊಂಡಿದ್ದಾರೆ ಈ ಕೊಲೆ ಆಗ್ತಾ ಇರಲಿಲ್ಲ. ಆದರೆ ಟಾರ್ಗೆಟ್ ಯಾರು ಮಾಡಿದ್ರು ಅಂದರೆ ಪೊಲೀಸರು ಆ ಸುಹಾಸ್ ಶೆಟ್ಟಿನೇ ಟಾರ್ಗೆಟ್ ಮಾಡ್ತಿದ್ರು. ಏನೇ ಪಾಪ ಆ ಥರ 2 ದಿವಸಕ್ಕೆ 3 ದಿವಸಕ್ಕೆ ಕರೆಸೋದು ರೌಡಿ ಶೀಟ್ರು. ಹೌದು, ರೌಡಿ ಶೀಟ್ರುಗಳನ್ನ ನೀವೇನಂದರೆ ಕೋಮು ಗಲಭೆ ಪರಿಸ್ಥಿತಿಗಳಲ್ಲಿದ್ದಾಗ ಕರೆಸ್ಕೊಳ್ತಕ್ಕಂಥ ಒಂದು ಪ್ರೊಸೀಜರ್ ಇದೆ. ಆದರೆ ಪಾಪ ಇದನ್ನ ಟಾರ್ಚರ್ ಹೆಂಗೆ ಕೊಟ್ಟಿದ್ದಾರೆ ಅಂದರೆ ಆ ಕಾರ್ಯಕರ್ತರು ಹೇಳ್ತಿರತಕ್ಕಂಥದ್ದು ಬೆಳಗ್ಗೆ ಆದರೆ ಫೋನ್, ಸಾಯಂಕಾಲ ಆದರೆ ಫೋನ್, ಇಷ್ಟು ಥರ ತಲೆ ಕೆಡಿಸ್ತಾ ಇದ್ರು. 2 ದಿವಸ 3 ದಿವಸಕ್ಕೊಂದ್ಸತಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಕುಳಿಸ್ಕೊಳ್ತಾ ಇದ್ರು. ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರಿಗೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟು ಎಷ್ಟೋ ದಿನ ಆಗೋಗಿದೆ. ಮಹಿಳೆಯರ ಮೇಲೆ ಅತ್ಯಾಚಾರ, ಮಹಿಳೆಯರ ಮೇಲೆ ದೌರ್ಜನ್ಯಗಳು, ಆಮೇಲೆ ಎಲ್ಲದಕ್ಕಿಂತ ಜಾಸ್ತಿ 3 ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ತನ್ವೀರ್ ಸೇಠ್ ಮೇಲೆ ಒಂದು ಅಟ್ಯಾಕ್ ಆಗುತ್ತೆ. ಶಾಸಕರು ಕರೆಕ್ಟ್ ಆಗಿರ್ತಾರೆ, ಶಾಸಕರು ಪರವಾಗಿ ನಿಂತ್ಕೊಳ್ಳಲ್ಲ ಸರ್ಕಾರ, ಯಾರು ಅಟ್ಯಾಕ್ ಮಾಡ್ತಾರೋ ಅವ್ರ ಪರವಾಗಿ. ಹಾಂಗಲಲ್ಲಿ ರೇಪ್ ಆಗ್ತದೆ, ಪಾಪ ರೇಪಿಸ್ಟ್ ಪರವಾಗಿ ನಿಂತ್ಕೊಳ್ಳಲ್ಲ, ರೇಪಿಸ್ಟ್ಗಳ ಪರವಾಗಿ ನಿಂತ್ಕೊತಾರೆ, ರೇಪ್ ವಿಕ್ಟಮ್ ಪರವಾಗಿ ನಿಂತ್ಕೊಳ್ಳಲ್ಲ. DJ ಹಳ್ಳಿ KJ ಹಳ್ಳಿ ಗಲಾಟೆ ನಡೆದಾಗ ಪಾಪ ಅಖಂಡ ಶ್ರೀನಿವಾಸ ಮೂರ್ತಿ ಪರವಾಗಿ ನಿಂತ್ಕೊಳ್ಳಲ್ಲ, ಯಾರು ಅಟ್ಯಾಕರ್ಸ್ ಇರ್ತಾರೆ ಅವ್ರ ಪರವಾಗಿ ನಿಂತ್ಕೊತಾರೆ. ಆ ಹುಬ್ಳಿ ರೈಟ್ಸ್ನಲ್ಲಿ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಿದೆ. ಪೊಲೀಸವ್ರಿಗೆ ಮೊನ್ನೆ ಇದರಲ್ಲಿ ಮೈಸೂರಲ್ಲಿ ಉದಯಗಿರಿ ಸ್ಟೇಷನಲ್ಲಿ ಗಲಾಟೆ ಮಾಡಿದಾಗ DCP ಕಾರ್ ಕಲ್ಲೊಡಿತಾರೆ. ಅಂಥ ಪರಿಸ್ಥಿತಿನಲ್ಲೂ ಸಹ ಸರ್ಕಾರ ಪೊಲೀಸರು ಪರವಾಗಿ ನಿಂತ್ಕೊಳ್ಳಲ್ಲ. ನಾವೆಲ್ಲ ಪ್ರೊಟೆಸ್ಟ್ ಮಾಡೋಕ್ಕೆ ಹೋದಾಗ ನಮಗೆ ಪೊಲೀಸರು ಹೇಳ್ತಾರೆ, ಸರ್ ನೀವು ನಮ್ಮ ಪರವಾಗಿ ಪ್ರೊಟೆಸ್ಟ್ ಮಾಡೋಕ್ಕೆ ಬಂದಿದ್ದೀರಾ, ಆದರೆ ಸರ್ಕಾರ ಪರ್ಮಿಷನ್ ಕೊಡ್ತಿಲ್ಲ, ದಯವಿಟ್ಟು ಹೋಗಿ ಸರ್ ಅಂತ. ಪರ್ಮಿಷನೇ ಕೊಡಲಿಲ್ಲ ಅವತ್ತು. ಕೋರ್ಟಲ್ಲಿ ನಾವು ಪರ್ಮಿಷನ್ ತಂದಿದ್ದಕ್ಕೆ ಆಲ್ಮೋಸ್ಟ್ 4 ಗಂಟೆ ಆಯಿತು ಸಾಯಂಕಾಲ. ಅಂದರೆ ಇಂತಹ ಒಂದು ಸರ್ಕಾರ ಒಂದು ವಿರೋಧ ಪಕ್ಷಕ್ಕೆ ಪ್ರೊಟೆಸ್ಟ್ ಮಾಡೋಕ್ಕೆ ಕೊಡೋದಿಲ್ಲ. ಆಮೇಲೆ ಏನೇ ಹೇಳಿದ್ರು ಸಹ ಸರ್ಕಾರಕ್ಕೆ ಕಿವಿಗೆ ಹೋಗ್ತಾ ಇಲ್ಲ. ಅದು ಯಾಕೆ ನಮ್ಮ ಸ್ನೇಹಿತರು ಮಗು ಅಲ್ಲ ಆತನಿಗೆ ಗೃಹ ಇಲಾಖೆ ಬೇಕಾಗಿಲ್ಲ ಅಂದರೆ ಬಿಟ್ಬಿಟ್ಟು ಹೊಟ್ಟೋಗ್ಬಿಡಿ ಸರ್, ಬೇರೆ ಪೋರ್ಟ್ಫೋಲಿಯೋ ಕೇಳಿ. ತಾವು ಸೀನಿಯರ್ ಇದ್ರೆ ಕೊಡ್ತಾರೆ, ಇಲ್ಲಾಂದರೆ ಬೇಡ ಸರ್. ಯಾಕೆ ಸರ್ ಇಷ್ಟು ಕೆಟ್ಟ ಹೆಸರು ತೊಗೊತಾ ಇದ್ದೀರಾ? ಪರಮೇಶ್ವರ್ ಅವರು ಇಷ್ಟು ಕೆಟ್ಟ ಹೆಸರು ತೆಗೆದುಕೊಳ್ತಿರ್ತಕ್ಕಂಥದ್ದು ಗೃಹ ಇಲಾಖೆಯ ಮಂತ್ರಿಯಾಗಿ. ಅದೇನು ಪ್ರೋಟೋಕಾಲ್, ಅದೇನೋ ಒಂದು ಸಣ್ಣ ಕಾರ್ ಕೊಡ್ತಾರೆ, ಎಕ್ಸ್ಟ್ರಾ ಕಾರ್ ಕೊಡ್ತಾರೆ, ಅದಕ್ಕೋಸ್ಕರ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂತಿದ್ದೀರಾ? ಮುಖ್ಯಮಂತ್ರಿಗಳು ಇದಕ್ಕೆ ಜವಾಬ್ದಾರಿಯನ್ನು ಹೊರಬೇಕು. ತತ್ಕ್ಷಣ ಐದರ್ ಗೃಹ ಇಲಾಖೆನ ಗೃಹ ಮಂತ್ರಿಗಳನ್ನ ಚೇಂಜ್ ಮಾಡಬೇಕು, ಇಲ್ಲ ಅಂದ್ರೆ ತಾವೇ ಜವಾಬ್ದಾರಿ ತಗೊಂಡು ಮುಖ್ಯಮಂತ್ರಿಗೆ ರಾಜೀನಾಮೆ ಚಾಕು ಇಟ್ಕೊಳ್ಳಿ, ಚೂರಿ ಇಟ್ಕೊಳ್ಳಿ, ನೀವು 6 ಇಂಚ್ ಚೂರಿ ಇಟ್ಕೊಳ್ಳಿ, ಚಾಕು ಇಟ್ಕೊಳ್ಳಿ, ತ್ರಿಶೂಲಗಳು ಇಟ್ಕೊಳ್ಳಿ, ತಲ್ವಾರ್ಗಳು ಇಟ್ಕೊಳ್ಳಿ, ಮಚ್ಚಿಟ್ಕೊಳ್ಳಿ, ಲಾಂಗ್ ಇಟ್ಕೊಳ್ಳಿ. ಆಮೇಲೆ ಓಪನ್ ಆಗಿ ಬಹಳಷ್ಟು ನಾವು ಕೇಳ್ತಾ ಇದೀವಿ, ಅದೇನದು ಸರ್ ತನ್ಸೆ ಜುದಾ ನ್ಯಾಯಾಲಯಗಳಿವೆ, ಕಾನೂನುಗಳಿವೆ, ಅವುಗಳ ಯಾವ ಪ್ರಜ್ಞೆನೂ ಇಲ್ಲದೆ ಇರೋ ರೀತಿ ಎರಡೂ ಕೋಮಿನ ನಾಯಕರುಗಳು ಯಾವ ರೀತಿಯಾದಂತಹ ಪ್ರಚೋದನೆಯನ್ನ ಕೊಡ್ತಾರೆ ಅಂತಂದರೆ, ನೀವು ತಲವಾರು ಲಾಂಗು ಮಚ್ಚು ಇಟ್ಕೊಂಡ್ರೆ ನೀವು ಒಂದು ಕೋಮಿನ ಯುವಕ ಇನ್ನೊಂದು ಕೋಮಿನ ಯುವಕನನ್ನ ಕೊಂದರೆ ಹುತಾತ್ಮ ಅನ್ನುವಂತ ಪಟ್ಟ ಕಟ್ಟೋವರೆಗೂ ಈ ತರದ ನಡೀತಾನೆ ಇರ್ತವೆ. ನೋಡಿ, ಇನ್ನೊಂದು ಮೌಲ್ವಿಗಳು ಕರ್ನಾಟಕದಲ್ಲೇನೆ 3-4 ಮೌಲ್ವಿಗಳು ಹೇಳಿದ್ರು. ರೇಪು ಮತ್ತು ಮರ್ಡರ್ ನಮ್ಮ ವೆಪನ್ಸ್ ಅಂತ ಹೇಳಿದ್ರು. ಇನ್ನು ಅದೇ ತರನೇ ಬೇರೆಯವರು ತುಂಬಾ ಜನ ಮೌಲ್ವಿ ಯಾರು ಹೇಳಿದ್ದಾರೆ? ಹೆಸರು ಹೇಳಿ, ಯಾವಾಗ ಹೇಳಿದ್ರು, ಎಲ್ಲಿ ಹೇಳಿದ್ರು? ಯಾವಾಗ ಹೇಳಿದ್ರು, ಎಲ್ಲಿ ಹೇಳಿದ್ರು? ನೀವು ಹೇಳಿ. ನೀವು ನೋಡಿ, ಒಂದ್ ನಿಮಿಷ. ಸನಾತನ ನಮ್ಮ ಧರ್ಮ, ಆದ್ರೆ ನಾವೆಲ್ಲ ಕನ್ವರ್ಟೆಡ್ ಮುಸ್ಲಿಮ್ಸ್, ನಾವೆಲ್ಲ ಭಾರತಕ್ಕೆ ಅಲೆಜೆನ್ಸ್ ತೋರಿಸ್ತೀವಿ ಅಂತ ಹೇಳ್ತಕ್ಕಂಥ ಬಾಯಿ ಬಂದಂಗೆಲ್ಲ ದಯವಿಟ್ಟು ಮಾತಾಡಬೇಡಿ. ದಯವಿಟ್ಟು ಸರ್, ನೀವು ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಬಾಯಿಗೆ ಬಂದಂಗೆ ಮಾತಾಡಬೇಡಿ ನೀವು. ಸರ್ ನೀವ್ ಹೇಳಿ ಸರ್, ನೀವು ಯಾರಂತ ಹೇಳಿ ತೋರಿಸಿ. ಏನ್ ಚೆಕ್ ಮಾಡಿ, ಬಾಯಿಗೆ ಬಂದಂಗೆ ಹೇಳ್ಬಿಟ್ರೆ ಇದೇನ್ ಸರ್ ಮುಗಿವಾಗ ರಚ್ಗೆದ್ರು ಇಬ್ರು. ಥ್ಯಾಂಕ್ ಯು ವೆರಿ ಮಚ್. ಒಂದಂತೂ ಸತ್ಯ, ಇವತ್ತೇನು ಸುಹಾಸ್ ಶೆಟ್ಟಿದು ಕೊಲೆ ಆಗಿದೆ, ಅದು ಆಗಬಾರ್ದಾಗಿತ್ತು, ಇದರ ಮುನ್ನೆಚ್ಚರಿಕೆ ಇತ್ತು. ಈ ಬಗ್ಗೆ ಸ್ವತಃ ಸುಹಾಸ್ ಶೆಟ್ಟಿ ಸೇರಿದಂತೆ ಹಲವರು ಫೇಸ್ಬುಕ್ಗಳಲ್ಲೂ ಕೂಡ ಬರ್ಕೊಂಡಿದ್ದಾರೆ, ಥ್ರೆಟ್ ಇದೆ ಅಂತ. ಆದರೆ ಪೊಲೀಸ್ ಇಲಾಖೆ ಅದನ್ನು ತಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ನಂಬರ್ 1. ನಂಬರ್ 2,
ಸುಹಾಸ್ ಶೆಟ್ಟಿ ಕೊಲೆ ಆದ ಮೇಲೂ ಕೂಡ ಅಲ್ಲಲ್ಲಿ ಹಲ್ಲೆ ಪ್ರಕರಣಗಳು ನಡೀತಾ ಇದೆ. ಅದನ್ನು ತಡೆಯೋಕ್ಕೂ ಕೂಡ ಪೊಲೀಸ್ ಇಲಾಖೆ ಇಲ್ಲಿಯವರೆಗೆ ಏನು ಮಾಡಿದೆಯೋ ಏನೋ ಗೊತ್ತಿಲ್ಲ. ಮತ್ತೊಂದು ಕಡೆ ಅನ್ಯ ಕೋಮಿನ ಯುವಕರನ್ನು ಹೊಡೆದ್ರೆ ಹುತಾತ್ಮರಾಗ್ತಾರೆ, ಕೊಚ್ಚಿ ಕೊಚ್ಚಿ ಕೊಂದರೆ ಅವರು ದೊಡ್ಡ ಶಹೀದ್ಗಳಾಗ್ತಾರೆ ಅನ್ನುವಂತಹ ಮನಸ್ಥಿತಿಯನ್ನು ಬಿತ್ತುವಂತಹ ನಾಯಕರು ಇರೋವರೆಗೆ ಏನೂ ಆಗಲ್ಲ, ಇದೇ ನಡೆಯುತ್ತೆ. ಬಟ್ ಒಂದು ಅರ್ಥ ಮಾಡ್ಕೋಬೇಕು, ನಾವು ನಮ್ಮ ಸಮಾಜದ ಯುವಕರು ಸಮಾಜ ಉತ್ತಮ ನಾಗರಿಕರಾಗಬೇಕೇ ಹೊರತು ಈ ರೀತಿ ಬೀದಿ ಹೆಣಗಳಾಗಬಾರ್ದು ಅಂದರೆ ನಿಮ್ಮ ತಂದೆ ತಾಯಿಗಳ ಮುಖಾನ ಒಂದು ಸರಿ ಜ್ಞಾಪಕ ಮಾಡ್ಕೊಳ್ಳಿ, ನಿಮ್ಮ ಒಡೊಟ್ಟಿದವರ ಮುಖಾನ ಜ್ಞಾಪಕ ಮಾಡ್ಕೊಳ್ಳಿ. ಯಾರೂ ಬರಲ್ಲ, ಮೊಸಳೆ ಕಣ್ಣೀರು ಹಾಕಿ ಸಾಂತ್ವನ ಹೇಳಿ 2 ರೂಪಾಯಿ ಕೈಗಿಟ್ಟು ಹೋದರೆ ಮತ್ತೆ ವಾಪಸ್ ತಿರುಗಿ ನೋಡಲ್ಲ. ಹಾಗಾಗಿ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ, ಅದನ್ನು ನಾವು ರೂಪಿಸ್ಕೋಬೇಕೇ ಹೊರತು ಇನ್ನೊಬ್ಬರ ಕೈಗೆ ಕೊಟ್ಟು ಅವರು ಗುಲಾಮರಾಗೋದು ಸರಿ ಅಲ್ಲ. ಇದು ಇದರಿಂದ ವಿಶೇಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.